ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ಧ್ಯಾನಕ್ಕಾಗಿ ದಾವೀದನು ಬರೆದ 8ನೇ ಕೀರ್ತನೆಯನ್ನ ಧ್ಯಾನಿಸುವ. ಈ ಕೀರ್ತನೆಯು ದಾವೀದನು ಬರೆದ ಸ್ತುತಿ ಗೀತೆಯಾಗಿದೆ. 8ನೇ ಕೀರ್ತನೆ 1ರಿಂದ 9 ವಚನಗಳು. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನಗೆ ವಿರೋಧವಾಗಿ ನಿಂತು ಮೊಯ್ಯಿ ತೀರಿಸುವ ವೈರಿಗಳ ಬಾಯನ್ನ ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದ್ದಿ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ನೀನು ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ? ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆ ಉಳ್ಳದ್ದು ಎಂಬುದೇ. ಪ್ರಿಯರೇ, ಈ ಕೀರ್ತನೆಯ ವಿಶೇಷ ಮೊದಲ ವಚನ ಮತ್ತು ಕೊನೆಯ ವಚನ ಸ್ವಲ್ಪ ಗಮನಿಸಿ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು ಎಂದು ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಈ ಭಾಗವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಅಭ್ಯಾಸಿಸಿದರೆ, ಅರಸನಾದ ದಾವೀದನು ರಾತ್ರಿ ಆಕಾಶವನ್ನ ನೋಡಿ ದೇವರು ಅಲ್ಪಮಾನವರಾದ ನಮ್ಮನ್ನು ಯಾಕಾಗಿ ಕಾಳಜಿ ವಹಿಸುವ ಎಂದು ಆಶ್ಚರ್ಯ ಪಡುತ್ತಾನೆ. ಅಷ್ಟಲ್ಲದೆ ಅಲ್ಪರಾದ ನಮಗೆ, ಅಂದರೆ ಮಾನವರಿಗೆ, ಪ್ರಕೃತಿಯನ್ನ ಆಳುವ ಕೆಲಸ ಕೊಟ್ಟಿದ್ದಾನೆ ಎಂಬುದಾಗಿಯೂ ತಿಳಿಯಪಡಿಸಿರುವುದನ್ನ 6ನೇ ವಚನದಲ್ಲಿ ನಾವು ನೋಡೋರಾಗಿದ್ದೇವೆ. ಈ ಅಧ್ಯಾಯದ 8ನೇ ಕೀರ್ತನೆಯ ಪ್ರಮುಖ ವಿಷಯಗಳು ದೇವರ ಶ್ರೇಷ್ಠತೆ, ದೇವರ ಮಹಿಮೆ, ನಕ್ಷತ್ರಗಳು ಮತ್ತು ಆಕಾಶದಲ್ಲಿರುವ ಚಂದ್ರನಿಗಿಂತ ಹೆಚ್ಚಾಗಿದೆ. ಆದಾಗ್ಯೂ ಕರ್ತನು ಅಲ್ಪರಾದ ನಮ್ಮ ಮೇಲೆ ಕಾಳಜಿ ವಹಿಸುವ ಯಾಕೆ ಎಂಬ ಪ್ರಶ್ನೆ ಅರಸನಾದ ದಾವೀದನಲ್ಲಿ ಇದ್ದಂತೆ ನಮ್ಮಲ್ಲಿಯೂ ಒಡಮೂಡುವುದು ಒಪ್ಪಿತವೆ. ಪರಾತ್ಪರನಾದ ತಂದೆಯಾದ ದೇವರು ಮಾನವರನ್ನ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿರುವುದಲ್ಲದೆ, ಮಕ್ಕಳಿಂದ ಮತ್ತು ಶಿಶುಗಳಿಂದ ಹೊಗಳಿಕೆ, ಅವರು ಬಲವಾದ ಸಾಕ್ಷಿಯಾಗುವಂತೆ ಉಂಟು ಮಾಡಿರುವ. ಇಷ್ಟಲ್ಲದೆ ಪ್ರಿಯರೇ, ಮಕ್ಕಳಿಂದಲೂ ಶಿಶುಗಳಿಂದಲೂ ಸ್ತೋತ್ರವನ್ನ ಕೇಳಲು ಕರ್ತನು ಇಚ್ಛಿಸುವ ಮತ್ತಾಯ 21:16b ನಾವು ನೋಡ್ತೇವೆ. ಸ್ತೋತ್ರವನ್ನ ಸಿದ್ಧಿಗಿ ತಂದಿ ಎಂಬುದನ್ನು ನಾವು ಮನನ ಮಾಡುವುದಾದ್ರೆ, ಹೌದು ಪ್ರಿಯರೇ, ಮಕ್ಕಳಿಂದಲೂ ಶಿಶುಗಳಿಂದಲೂ ಕರ್ತನು ಸ್ತುತಿಯನ್ನ ಕೇಳಲು ಇಚ್ಛಿಸುವ ಎಂಬುದಾಗಿ ನಾವು ಅರಿಯಬಹುದಾಗಿದೆ. ತನ್ನ ಶಕ್ತಿಯನ್ನ ತೋರ್ಪಡಿಸಲು, ತನ್ನ ವಿರೋಧಿಗಳ ಶಾಂತಗೊಳಿಸಲು ಕರ್ತನು ಚಿಕ್ಕ ಮಕ್ಕಳ, ಶಿಶುಗಳ ಕೂಗಿನ ಮೃದು ಧ್ವನಿಯ ಸರಳ ಸ್ತುತಿಯಿಂದ ವಿರೋಧಿಗಳ ಬಾಯನ್ನ ಕಟ್ಟಲು ಉಪಯೋಗಿಸಿರುವ. ಪ್ರಿಯರೇ, ಅಲ್ಪ ಮನುಷ್ಯರಾದ ಮನುಷ್ಯರು ಎಷ್ಟು ಮಾತ್ರದವರು. ಈ ಅಲ್ಪರನ್ನ ಕರ್ತನು ಯಾಕಾಗಿ ನೆನೆಸಬೇಕು ಎಂಬುದಾಗಿ ನಾವು ನೋಡುವಾಗ, ಕರ್ತನು ನಮ್ಮನ್ನು ಪ್ರೀತಿಸುತ್ತಾನೆ. ಕಾಳಜಿ ಮಾಡುವುದಲ್ಲದೆ ನಮ್ಮಗಳ ಬಗ್ಗೆ
ಅಥವಾ ಮಾನವರ ಬಗ್ಗೆ ಯೋಚಿಸುವ ಆತನಾಗಿದ್ದಾನೆ. ಪ್ರಿಯರೇ, ನಾವು ಗಮನಿಸುವುದಾದರೆ ಕರ್ತನು ಸದಾ ಕಾಲಕ್ಕೂ ನಮ್ಮೊಂದಿಗೆ ಇದ್ದು ನಡೆಸುವ ಆತನಾಗಿದ್ದಾನೆ ಅಲ್ವೇ? ಇದೇ ಆಶ್ಚರ್ಯವು ಅರಸನಾದ ದಾವೀದನಲ್ಲೂ ಒಡಮೂಡಿರುವುದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಈ ಎಲ್ಲ ಸೂಕ್ಷ್ಮ ವಿಶೇಷತೆಗಳನ್ನು ಅರಸನಾದ ದಾವೀದನು ಯೋಚಿಸಿ ಪರಾತ್ಪರನಾದ ಸೃಷ್ಟಿಕರ್ತನಾದ ಕರ್ತನು ನಮಗೆ ಅನುಗ್ರಹಿಸಿರುವ ಗೌರವ, ಪ್ರೀತಿ, ಕಾಳಜಿಗಾಗಿ ಆತನನ್ನು ಸ್ತುತಿಸುವ ಕೀರ್ತನೆಯಾಗಿ ಈ ಅಧ್ಯಾಯವನ್ನು ಪ್ರಸ್ತುತಪಡಿಸಿರುವ ಪ್ರಿಯರೇ, ಪುಟ್ಟ ಮಕ್ಕಳಿಂದ ಸ್ತೋತ್ರವನ್ನು ಅಪೇಕ್ಷಿಸುವ ನಮ್ಮ ತಂದೆಯಾದ ದೇವರು ಅಪಾ ಎಂಬುದಾಗಿ ಕರೆಯುವ ಆಶೀರ್ವಾದವನ್ನು ಕೊಟ್ಟಿರುವ ನಮಗೆ, ಹೌದಲ್ವೇ? ನಾವು ಆತನನ್ನು ಚಿಕ್ಕ ಮಕ್ಕಳಂತೆ ಸ್ವರವೆತ್ತಿ ಹೃದಯಪೂರ್ವಕವಾಗಿ ಆತನು ಮಾಡಿರುವ ಮಹೋಪಕಾರಗಳಿಗೆ ಸ್ತುತಿಸೋಣವೇ? Praise the Lord. Hallelujah. God bless. Stay blessed. Amen. Amen.